ರೌಡಿ ಶೀಟರ್ ಬೆಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಭೈರತಿ ಬಸವರಾಜ್ ಅವರ ಬೇಲ್ ಅರ್ಜಿಯ ವಿಚಾರಣೆ ನಡೆದಿದೆ. ರೌಡಿ ಶೀಟರ್ ಬೆಕ್ಲು ಶಿವ ಮರ್ಡರ್ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಭೈರತಿ ಬಸವರಾಜ್ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ನಾಳೆ ಭೈರತಿ ಬಸವರಾಜ್ ಸಿಐಡಿ ಕಸ್ಟಡಿ ಅಂತ್ಯದ ಹಿನ್ನೆಲೆಯಲ್ಲಿ ಇನ್ನು ಕಸ್ಟಡಿ ಇರುವಾಗಲೇ ಜಾಮೀನಿಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿರುವಂತಹ ಭೈರತಿ ಬಸವರಾಜ್ ಅವರ ಪರವಾದಂತಹ ವಕೀಲರು ಶಿವಪ್ರಕಾಶ್ ಅಲಿಯಾಸ್ ಬೆಕ್ಲು ಶಿವ ರೌಡಿ ಶೀಟರ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಭೈರತಿ ಬಸವರಾಜ್ ಅವರನ್ನ ಬಂಧನ ಮಾಡಲಾಗಿದೆ. ಸಿಐಡಿ ಕಸ್ಟಡಿಗೂ ಕೂಡ ತೆಗೆದುಕೊಂಡಿರುವಂಥದ್ದು. ಆದರೆ ಸಿಐಡಿ ಕಸ್ಟಡಿ ನಾಳೆ ಅಂತ್ಯವಾಗ್ತಾ ಇದೆ. ಇನ್ನು ಕಸ್ಟಡಿಯಲ್ಲಿ ಇರುವಾಗಲೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಭೈರತಿ ಬಸವರಾಜ್ ಅವರ ಬೇಲ್ ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇರುವಂಥದ್ದು. ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಭೈರತಿ ಬಸವರಾಜ್ ಅವರ ಪರವಾದಂತಹ ವಕೀಲರು. ಹಾಗಾದ್ರೆ ಬೇಲ್ ಸಿಗುತ್ತಾ? ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು ಈ ಒಂದು ಪ್ರಕರಣ.